ನಮಸ್ಕಾರ ಪ್ರಿಯ ವೀಕ್ಷಕರೇ, ಈಗ ನಾವು ಈ ಹಿಂದೆ ವಿಡಿಯೋದಲ್ಲಿ ಹೇಳಿದಾಗೆ ಈಗ ನಾವು ಒಂದು ವಿಶೇಷವಾದ ಸ್ಥಳದಲ್ಲಿದ್ದೀವಿ. ಈಗ ನಾವು ಇರುವಂಥ ಜಾಗ ಯಾವುದಪ್ಪ ಅಂತಂದರೆ, ನಾನು ಹುಟ್ಟಿ ಬೆಳೆದಂಥ ನಾಡು ವಿಜಯನಗರ ಸಾಮ್ರಾಜ್ಯ. ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ತುಂಬ ದ್ವಾರಗಳಿವೆ. ನಾನು ವಿಶೇಷವಾಗಿ ಈ ದ್ವಾರನ ಯಾಕೆ ಯೂಸ್ ಮಾಡಿದ್ದೀನಿ ಅಂತಂದರೆ, ಇದ್ರ ವಿಶೇಷತೆಗಳೇನು, ಎದಕ್ಕೆ ಅಂತ ಅದನ್ನು ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ನಾವು ಇರುವ ಯಾವ ದ್ವಾರ ಅಂತಂದರೆ ಅದು ಭೀಮನ ಮಹಾದ್ವಾರ. ವೀಕ್ಷಕರೇ, ಈಗ ನಾವು ಹೇಳಿದಾಗೆ ಭೀಮನ ದ್ವಾರ ಮುಂದ್ಗಡೆ ಇದ್ದೀವಿ. ಇನ್ನು ಒಂದು ನಿಮಿಷದಲ್ಲೇ ತೋರಿಸ್ತೀನಿ ನಾನು ನಿಮಗೆ ದ್ವಾರವನ್ನು. ಅದಕ್ಕೆ ಮುಂಚೆ ಗೌರ್ಮೆಂಟ್ ಕಡೆಯಿಂದ ಕೆಲವೊಂದು ಮಾಹಿತಿನ ಈ ಮಹಾದ್ವಾರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ, ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಇಲ್ಲಿ ಒಂದು ಸಣ್ಣದಾಗಿ ಮಾಹಿತಿ ಇದೆ. ಇದಕ್ಕೆ ಭೀಮ ದ್ವಾರ ಅಂತ ಹೆಸರು ಯಾಕೆ ಬಂತು, ಏನು, ಈ ಹಿನ್ನೆಲೆಯನ್ನು, ಇದರ ವಿಶೇಷತೆ ಇಷ್ಟೇ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಇನ್ನೂ ನಿಮಗೆ ಜಾಸ್ತಿ ಹೇಳ್ತೀನಿ, ಇನ್ನೂ ಎಕ್ಸ್ಟ್ರಾ ಹೇಳ್ತಾ ಹೋಗ್ತೀನಿ. ಅದೇ ಹೆಸರು ಯಾಕೆ ಬಂತು, ಎದಕ್ಕೆ ಅದೇ ಹೆಸರು ಇಟ್ಟರು, ಏನು ನಡೀತಿಲ್ಲಲ್ಲ, ಇದ್ರ ವಿಶೇಷತೆ ಏನು, ಇದು ಯಾವ ಥರ ಸ್ಟ್ರಕ್ಚರಲ್ಲಿ ಕಟ್ಟಿದ್ದಾರೆ, ಇದ್ರ ವಿಶೇಷ ಏನು. ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಎಷ್ಟೊಂದು ದ್ವಾರಗಳಿವೆ. ಅದರಲ್ಲಿ ಇದು ಬೃಹತ್ ಹೆಬ್ಬಾಗಿಲು ಅಂತ ಯಾಕೆ ಕರೀತಾರೆ, ಇದೇ ಬೃಹತ್ ಹೆಬ್ಬಾಗಿಲು ಎದಕ್ಕೆ, ಇದು ಸ್ಟ್ರಾಂಗೆಸ್ಟ್ ಅಂತ ಯಾಕೆ ಅಂತಾರೆ, ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಈಗ ಹೆಬ್ಬಾಗಿಲು ತೋರಿಸುವಂಥ ಸಮಯ, ಬನ್ನಿ ನೋಡೋಣ ಹೆಬ್ಬಾಗಿಲು. ಇದೇ ನಮ್ಮ ವಿಜಯನಗರ ಸಾಮ್ರಾಜ್ಯದ ಮಹಾನ್ ಬೃಹತ್ ಹೆಬ್ಬಾಗಿಲು ಅಂದರೆ ಇದೆ. ಆಲ್ರೆಡಿ ಎಲ್ಲ ಹೋಗಿದೆ, ಬೀಳಿಸ್ಬಿಟ್ಟಿದ್ದಾರೆ, ಒಡೆದ್ಬಿಟ್ಟಿದ್ದಾರೆ, ಏನೇನು ಇಲ್ಲ. ಆದ್ರೂ ಇಷ್ಟು ಸ್ಟ್ರಾಂಗ್ ಆಗಿ ನಿಂತಿದೆ ಅಂದರೆ ಒಳಗಡೆ ಇನ್ನೂ ಏನೇನೋ ಇದೆ. ನೋಡೋಣ ಬನ್ನಿ ಒಳಗಡೆ. ಇವಾಗ ನೀವು ಭೀಮನ ದ್ವಾರ ನೋಡಿದ್ರಿ. ಸೊ ಇದಕ್ಕೆ ಭೀಮನ ದ್ವಾರ ಅಂತ ಹೆಸರು ಯಾಕಿತ್ತು? ಮಹಾಭಾರತ ಕಾಲದಲ್ಲಿ ಪಾಂಡವರು ಏನನ್ನ ವನವಾಸ ಟೈಮಲ್ಲಿ ಇಲ್ಲಿ ಬಂದಿದ್ರೆ 5 ಜನ ಬಂದಿದ್ದರು. ಅದರಲ್ಲಿ ಭೀಮ ಅಂತ ಹೆಸರಿಡೋಕ್ಕೆ ಕಾರಣ ಏನು, ಇದ್ರ ಹಿನ್ನೆಲೆ ಅಂದರೆ ಇದು ಭೀಮ ಇಲ್ಲೇನ ತಪಸ್ಸು ಮಾಡಿದ್ದ, ಆಂಜನೇಯ ಸ್ವಾಮಿ ಕೊಟ್ಟಿದ್ದು ಅವರಿಗೆ ಜ್ಞಾನೋಪದೇಶ ಮಾಡಿದ್ದು ಇಲ್ಲೇನ, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಪ್ರೇಕ್ಷಕರೇ, ಈಗ ನಾವು ಮಹಾದ್ವಾರದ ಒಳಗಡೆ ಬಂದಿದ್ದೀವಿ. ನೋಡಿ ಒಳಗಡೆಯಿಂದ ಹೊರಗಡೆ ಯಾವ ಥರ ಕಾಣ್ತಾ ಇದೆ ನೋಡಿ. ಒಳಗಡೆ ಹೆಂಗಿದೆ ಎಲ್ಲ ನೋಡಿ. ಸ್ಟ್ರಕ್ಚರ್ ಯಾವ ಥರ ಇದೆ ಏನು. ನಾನು ಹೇಳ್ದಾಗಿದ್ದು ಸ್ಟ್ರಕ್ಚರ್ ಬಂದು ಮಿಲಿಟರಿ ವಾಸ್ತುಶಿಲ್ಪಿ ಅಂತಾರೆ. ಈ ಸ್ಟ್ರಕ್ಚರ್ಗೆ ಮಿಲಿಟರಿ ವಾಸ್ತುಶಿಲ್ಪಿ ಅಂತಾರೆ. ಏನು ಈ ಮಿಲಿಟರಿ ವಾಸ್ತುಶಿಲ್ಪಿ ಅಂದ್ರೇನು, ಇದ್ರ ಬಗ್ಗೆ ಮಾಹಿತಿ ರೀಸೆಂಟಾಗಿ ನನಗೆ ಗೊತ್ತಾಗಿದೆ. ಇದಕ್ಕೆ ಮುಂಚೆ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಸೊ ಈಗ ಅದೇ ಸ್ಟ್ರಕ್ಚರ್ ಕಟ್ಟಿದ್ದಾರಂತೆ, ಅದ್ರ ಬಗ್ಗೆ ಸಣ್ಣದಾಗಿ ಒಂದು ಇನ್ಫಾರ್ಮೇಷನ್ ಇದೆ, ನಾನು ಹೇಳ್ತೀನಿ. ಅದಕ್ಕೆ ಮುಂಚೆ ಬನ್ನಿ ನೋಡೋಣ. ನಿಮಗೆ ವೆಂಟ್ರಾಕಿಗೆ ಎಡಗಡೆ ಭೀಮನ್ನ ಮೂರ್ತಿ ಕೆತ್ತಿದ್ದಾರೆ ಇಲ್ಲಿ. ನೋಡಿ ಇಲ್ಲಿ ನೋಡ್ತಾ ಇದ್ರೆ, ಇಲ್ಲಿ ಭೀಮಂದು ಮೂರ್ತಿ ಇದೆ. ಒಂದು ಕೈಯಲ್ಲಿ ಗದೆ ಹಿಡ್ಕೊಂಡಿರೋದು, ಇನ್ನೊಂದು ಕೈಯಲ್ಲಿ ಹೂವು ಹಿಡ್ಕೊಂಡಿರೋದು ಇದೆ. ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ ಆವಾಗಿನ ಕಾಲದ್ದು ಶಿಲ್ಪಿಗಳು. ಹಾಗೆ ನೀವು ನೋಡ್ತಾ ಇದ್ದರೆ ಬೃಹತ್ ಆಕಾರದ ಗೋಡೆಗಳು ಕಾಣ್ತಾ ಇದೆ ನಿಮಗೆ. ನೋಡಿ ಎಷ್ಟು ದೊಡ್ಡ ದೊಡ್ಡ ಗೋಡೆಗಳು ಆವಾಗಿನ ಕಾಲದಲ್ಲಿ ಯಾವ ಥರ ಇದನ್ನು ಜೋಡಿಸಿರ್ಬೋದು ಅನ್ನೋದು
ನಮಗೊಂದು ಪ್ರಶ್ನೆ. ಈಗ ನಮಗೆ JCB ಅವು ಇವು ಎಲ್ಲ ಇದ್ದಾವೆ. ಆವಾಗಿನ ಕಾಲದಲ್ಲಿ ಇವ್ರು ಯಾವ ಥರ ಕಟ್ಟಿರ್ಬೋದು, ಹೆಂಗೆ? ಬನ್ನಿ, ಇಲ್ಲಿ ಆ ಶಿಲಾಸನ ಏನೋ ಬರೆದಿದ್ದಾರೆ, ನೋಡೋಣ ಏನಿದೆ ಇಲ್ಲಿ ಅಂತಂದು. ಏನು ಉಳಿಸಿಲ್ಲ, ಎಲ್ಲ ಕೆತ್ತಿಟ್ಬಿಟ್ಟಿದ್ದಾರೆ, ಏನು ಉಳಿದಿಲ್ಲ. ಅಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯದ ಲಾಂಛನ ಇದೆ ಅಲ್ಲಿ ಮೇಲ್ಗಡೆ. ಇಷ್ಟುವರೆಗೂ ನೀವು ನೋಡಿರೋದು ಇಷ್ಟ ಆಗಿದೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ವೀಕ್ಷಕರೇ, ಹೇಳದೆ ಮರ್ತೋಗಿದ್ದೆ, ನೀವು ಮರಿಬೇಡಿ, ನೋಟಿಫಿಕೇಷನ್ ಬೆಲ್ನ ಅಲ್ಲಾಡಿಸಿ ಸಪೋರ್ಟ್ ಮಾಡಿ. ನೋಡಿ ವೀಕ್ಷಕರೇ, ಇವಾಗ ಇದಕ್ಕೂ ಮುಂದೆ ಹೇಳಿದಾಗೆ ಈ ಮಿಲಿಟ್ರಿ ವಾಸ್ತುಶಿಲ್ಪಿ ಅಂದರೆ ಏನು, ಇದ್ರ ಹಿನ್ನೆಲೆ ಏನು, ಇದೇ ದ್ವಾರಕ್ಕೆ ಯಾಕೆ ಆ ಥರ ಆ ವಾಸ್ತು ಪ್ರಕಾರ ಕಟ್ಟಲಾಗಿದೆ ಅಂದರೆ, ಇದು ಈ ಮಿಲಿಟ್ರಿ ವಾಸ್ತುಶಿಲ್ಪಿ ಅಂತಂದರೆ ಇದು ನೋಡೋಕ್ಕೆ ಈಸಿ ಅನಿಸುತ್ತೆ. ನೋಡಿ, ದ್ವಾರ ಅಲ್ಲೇ ಇದೆ, ಎದುರುಗಡೆ ನೋಡ್ತಿದ್ದಂಗೆ ನಮಗೇನು ಕಾಣುತ್ತೆ, ಹೊರಗಡೆ ಹೋದಂಗೆ ಕಾಣ್ತಾ ಇದೆ. ನೋಡಿದರೆ ಏನೂ ಇರಲ್ಲ. ಬನ್ನಿ ತೋರಿಸ್ತೀನಿ ನಿಮಗೆ. ಒಂದು ಬೃಹತ್ ಆಕಾರದ ಗೋಡೆಗಳಿದ್ದಾವೆ ಅಷ್ಟೇ, ಇಲ್ಲಿ ಬಿಟ್ಟರೆ ಬೇರೆ ಏನಿಲ್ಲ. ಸೈನಿಕರು ಏನು ಮಾಡ್ತಿದ್ರು ಆವಾಗಿನ ಕಾಲದಲ್ಲಿ, ಅಟ್ಯಾಕ್ ಮಾಡೋ ಸಮಯದಲ್ಲಿ ಸೀದಾ ಓಡಿ ಬಂದ್ಬಿಟ್ಟವರು. ಎಲ್ಲ ಬಂದು ಹಿಂಗೆ ಹೋಗ್ತಿದ್ದಂಗೆ ನಮಗೆ ಕ್ಷೇತ್ರ ಸಿಗುತ್ತೆ, ಹಂಪಿ ಕ್ಷೇತ್ರ ಎಲ್ಲ ಸಿಗುತ್ತೆ. ಸೊ ಈ ದ್ವಾರದಿಂದ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ಎಷ್ಟೋ ರಾಜ್ಯಗಳು ಪ್ಲ್ಯಾನ್ ಮಾಡಿದ್ದಾವೆ. ಸೊ ಬಂದವರು ಏನು ಮಾಡಿದ್ದಾರೆ, ಹೋಗೋಕ್ಕಾಗಲಾರ್ದೆ ಗೋಡೆಗಳನ್ನೆಲ್ಲ ಬೆಳೆಸಿ ಹಾಳು ಮಾಡಿದ್ದಾರೆ, ಏರ್ಕೊಂಡು ಹಿಡ್ಕೊಂಡು ಹೋಗಿದ್ದಾರೆ ಕೆಲವೊಬ್ರು ಇಲ್ಲೇ. ಈ ಲಾಕ್ ಆದಾಗ ಏನು ಮಾಡ್ತಿದ್ರು ಅಂದರೆ, ನಮ್ಮ ವಿಜಯನಗರ ಸಾಮ್ರಾಜ್ಯದ ಸೈನಿಕರು ಮೇಲ್ಗಡೆ ಇಟ್ಕೊಂಡು ಎಲ್ಲರೂ ಇದೇ ಇದ್ರ ವಿಶೇಷ. ಹೊರಗಡೆ ಹೋಗೋಕ್ಕೆ ಅವರಿಗೆ ಗೊತ್ತಿರಲಿಲ್ಲ. ಯಾರಿಗೆ ಈ ವಿಶೇಷ ಎಲ್ಲ ಗೊತ್ತಿರುತ್ತೆ ಅಂದರೆ, ಒಂದು ಈ ಗೋಡೆ ಕನ್ಸ್ಟ್ರಕ್ಟ್ ಮಾಡಿದವರಿಗೆ, ಇನ್ನೊಂದು ವಾಸ್ತುಶಿಲ್ಪಿಗಳಿಗೆ, ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಗೋಡೆ ಹೆಂಗೆ ಹೊರಗೆ ಹೋಗ್ಬೇಕು ಅನ್ನೋದು. ಅವಾಗಿನ ಕಾಲದಲ್ಲಿ ಇದು ಫುಲ್ ಬಂದೋಬಸ್ತ್ ಆಗಿತ್ತು. ಇವಾಗ ಎಲ್ಲ ಬರ್ತಾ ಎಲ್ಲ ಹಾಳು ಮಾಡ್ಕೊಂತ ಬಂದು ಎಲ್ಲ ಬೀಳಿಸ್ಬಿಟ್ಟಿದ್ದಾರೆ. ನೋಡಿ, ಇಲ್ಲಿ ಎಷ್ಟು ಎತ್ತರದಲ್ಲಿ ಗೋಡೆ ಇದೆ, ಇಲ್ಲಿ ನೋಡಿ ಎಷ್ಟು ಎತ್ತರದಲ್ಲಿ ಗೋಡೆ ಇದೆ. ಅಲ್ಲಿಗೆ ಆಲ್ರೆಡಿ 2-3 ಲೈನ್ ಡಿಫ್ರೆನ್ಸ್ ಇದೆ. ಸೊ ಈ ಥರ ಎಲ್ಲ ಬೀಳಿಸ್ಬಿಟ್ಟಿದ್ದಾರೆ. ಇನ್ನೊಂದು ದುರಂತ ಏನಪ್ಪ ಅಂತಂದರೆ, ನೋಡಿ ಇಲ್ಲಿ ಗೋಡೆನೇ ಹೋಗೋಕ್ಕೆ ಜಾಗ ಇರಲಿಲ್ಲ, ಎಲ್ಲ ಕಲ್ಲು ಮಾಡಿದ್ದಾರೆ. ಇಲ್ಲಿ ಕಲ್ಲುಗಳನ್ನು ಬೇಕಾದ್ರೆ ನಿಮಗೆ ನಾನು ತೋರಿಸ್ತೀನಿ. ಬಿದ್ದಿರೋ ಕಲ್ಲುಗಳು, ಕೆಡಿಸಿ ಬೀಳ್ಸಿರೋ ಕಲ್ಲುಗಳನ್ನು ಈ ಕಡೆ ಇದ್ದಾವೆ. ಬನ್ನಿ ಅವನ್ನು ನೋಡೋಣ. ಸರ್ ಬನ್ನಿ ನೋಡೋಣ, ಇಲ್ಲಿ ಕಲ್ಲುಗಳು ಬೀಳಿಸಿ ಯಾವ ಥರ ಇದನ್ನು ಕೆಡವಿ ಯಾವ ಥರ ಇದನ್ನು ಹಾಳು ಮಾಡಿದ್ದಾರೆ ಅನ್ನೋದು. ನೋಡಿ, ಇಷ್ಟು ದೊಡ್ಡ ಬೃಹತ್ ಆಕಾರದ ಗೋಡೆನ ಜನಗಳು ಬೀಳಿಸಿ ನೋಡಿ ಇಲ್ಲಿ ಮಾಡಿರೋದು. ಇಲ್ಲಿ ಕಲ್ಲುಗಳನ್ನ ಇಲ್ಲಿ ಬಿಸಾಕಿದ್ದಾರೆ, ಅಲ್ಲೆಲ್ಲ ಬಿಸಾಕಿದ್ದಾರೆ. ನೋಡಿ, ಇಲ್ಲಿನೂ ತಪ್ಪಲದಲ್ಲೆಲ್ಲ ಬಿಸಾಕಿದ್ದಾರೆ. ಕೆಲವೊಂದು ಕಲ್ಲುಗಳು ತಗೊಂಡು ಹೋಗ್ಬಿಟ್ಟಿದ್ದಾರೆ. ಇದೊಂದು ಇಷ್ಟು ಉಳಿಸಿದ್ದಾರೆ ನಮಗೆ ಅಷ್ಟೇ, ನೋಡೋಕ್ಕೆ ಏನೇನು ಬಿಟ್ಟಿಲ್ಲ, ಎಲ್ಲ ಕಿತ್ತು ಹೋಗ್ಬಿಟ್ಟಿದ್ದಾರೆ. ಇದು ನೋಡಿದರೆ ಮಿಲಿಟ್ರಿ ವಾಸ್ತುಶಿಲ್ಪಿ ಸ್ಟ್ರಕ್ಚರಲ್ಲಿ ಕಟ್ಟಿದ ಹಂಗೆ ಅನಿಸ್ತಾನೆ ಇಲ್ಲ, ಆ ಥರ ಮಾಡಿ ಇಟ್ಬಿಟ್ಟಿದ್ದಾರೆ ಇದನ್ನು. ಸೊ ಇದು ಮಿಲಿಟ್ರಿ ವಾಸ್ತುಶಿಲ್ಪಿ ಒಂದು ವಿಶೇಷ. ಇದು ಇನ್ನು ಹೆಚ್ಚಿನ ಮಾಹಿತಿಗಳನ್ನ ನಾನು ಹೇಳ್ತಾ ಹೋಗ್ತೀನಿ, ಬನ್ನಿ ಮತ್ತೆ ಹೋಗೋಣ. ಇದು ಭೀಮನ ದ್ವಾರ ಯಾಕೆ ಹೆಸರು ಬಂತು ಅಂತಂದರೆ, ಇದು ಗೋಡೆಗಳು ನೋಡಿ, ಆಕಾರ ನೋಡಿ, ಅದ್ರ ಕಲ್ಲು ಸೈಜ್ಗಳು ನೋಡಿ ಯಾವ ಥರ ಇದೆ ಅಂತಂದರೆ ಅಷ್ಟು ಬಲಿಷ್ಠವಾಗಿದೆ ಇದು ದ್ವಾರ. ಅದಕ್ಕೆ ಅದೇ ಒಂದು ವಿಚಾರಕ್ಕೆ ಇದನ್ನು ಭೀಮನ ಮಹಾದ್ವಾರ, ಬೃಹತ್ ಮಹಾದ್ವಾರ ಅಂತ ಕರಿತಿದ್ರು. ಅಷ್ಟೇ ಆಗಲಿ, ಪಾಂಡವರಲ್ಲಿ ಬಂದಿದ್ದು ಯಾವುದೇ ಸನ್ನಿವೇಶಗಳು ಇಲ್ಲ. ಆ ಒಂದು ಕೆತ್ತನೆ ಏನಪ್ಪ ಅಂತಂದರೆ, ಆ ಒಂದು ಬಲಿಷ್ಠವಾದ ಮನುಷ್ಯನ ಅಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳೋಕ್ಕೋಸ್ಕರ ಸಿಂಬಾಲಿಕ್ಕಾಗಿ ಅದನ್ನು ಒಂದು ಕೆತ್ತನೆ ಮಾಡಿದ್ದಾರೆ. ಅದಕ್ಕೆ ಭೀಮನ ಹೆಸರು ಇಟ್ಟಿದ್ದಾರೆ ಅಷ್ಟೇ, ಬೇರೆ ಏನೂ ಇಲ್ಲ ಇಲ್ಲಿ. ಸರಿ ನೋಡಿ ಫ್ರೆಂಡ್ಸ್, ಇಲ್ಲಿ ಲಿಂಗಗಳು ಕೆತ್ತನೆ ಆಗಿದೆ. ಏನಕ್ಕೆ ಲಿಂಗಗಳು ಅಂತಂದರೆ, ಇಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯದ ಸೈನಿಕರು ಆವಾಗಿನ ಕಾಲದಲ್ಲಿ ಅಲ್ಲಿಗೆ ಹೋಗಬೇಕು, ಅರಮನೆ ಹತ್ರ ಹೋಗಬೇಕು, ವಿರೂಪಾಕ್ಷೇಶ್ವರ ಸ್ವಾಮಿ ದರ್ಶನ ಮಾಡಬೇಕು ಅಂತಂದರೆ ಇಲ್ಲಿಂದ ಸುಮಾರು ಒಂದು 5-6 ಕಿಲೋಮೀಟ್ರ್ ದೂರ ಆಗುತ್ತೆ. ಸೊ ಅವರು ಎಲ್ಲರೂ ಹೋಗಿ ಬರೋಷ್ಟೊಳಗಡೆ ಯಾರನ್ನ ಅಟ್ಯಾಕ್ ಮಾಡ್ತಾರಾ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ ಸೈನಿಕರಲ್ಲಿ ಕೇಳ್ಕೊಂಡಾಗ ನಮ್ಮ ವಿಜಯನಗರ ಸಾಮ್ರಾಜ್ಯದ ಮಹಾರಾಜ ಕೃಷ್ಣದೇವರಾಯ ಅವರು ಐಡಿಯಾ ಮಾಡಿ 3 ಲಿಂಗನ ಕಟ್ಟಿಸ್ಕೊಟ್ರು. ಈಗ ಬರ್ತಾ ಏನಾಗಿದೆ ಅಂದರೆ, ನೋಡಿ, ಒಂದೇ ಒಂದು ಲಿಂಗನ ಇಟ್ಟಿದ್ದಾರೆ, ಇನ್ನೂ 2 ಲಿಂಗನ ಮುರಿದು ಬಿಸಾಕ್ಬಿಟ್ಟಿದ್ದಾರೆ. ಇವಾಗ ಈ ಮಿಲಿಟ್ರಿ ವಾಸ್ತುಶಿಲ್ಪಿ ಏನಿದೆ, ಏನು ಸ್ಪೆಷಾಲಿಟಿ ಅಂತಂದು, ಹಾಗಾದರೆ ಇಲ್ಲಿಂದ ಹೊರಗೆ ಹೋಗೋದು ಹೆಂಗಪ್ಪ ಅಂತ ನಿಮಗೆ ನನ್ನ ಒಂದು ತಲೆಯಲ್ಲಿದ್ದರೆ ಅದಕ್ಕೆ ಉತ್ತರನೂ ಇಲ್ಲಿದೆ ನೋಡಿ. ಅವರಿಗೆ ಅಷ್ಟೇ ಗೊತ್ತಿತ್ತು, ಏನಪ್ಪ ಅಂದರೆ ದ್ವಾರದಿಂದ ಬಂದ ತಕ್ಷಣ ಮೊದಲು ಬಲಕ್ಕೆ ತಿರುಗಬೇಕು, ಆಮೇಲೆ 2 ಸತಿ ಎಡಕ್ಕೆ ಹೋದರೆ ಅಷ್ಟೇ ಸಾಕು, ಈ ದ್ವಾರದಿಂದ ಹೊರಗೆ ಹೋಗ್ಬಿಡ್ತೀವಿ. ಆ ಒಂದು ಜಾಗ ಎಲ್ಲಿದೆಯಪ್ಪ ಅಂತಂದರೆ ಇಲ್ಲಿದೆ, ಬನ್ನಿ ತೋರಿಸ್ತೀನಿ ನಾನು.
ನೋಡಿ ಇಲ್ಲಿದೆ, ಇದೇ ಆ ದ್ವಾರ. ಬರ್ತಿದ್ದಂಗೆ ಕೆಲ ಸೈನಿಕರು ಏನು ಮಾಡ್ತಾಯಿದ್ರು, ಅಟ್ಯಾಕ್ ಮಾಡೋಕ್ಕೋಸ್ಕರ ಓಡೋಡಿ ಹೋಗ್ತಾ ಇದ್ರು. ಇಲ್ಲಿ ಕಾಣ್ತಿರ್ಲಿಲ್ಲ. ಇವಾಗ ಇದು ಗೇಟ್ ಎಲ್ಲ ಈಗಿನ ಕಾಲದಿಂದ ಹಾಕಿರೋದು. ಇದಕ್ಕೂ ಮುಂಚೆ ಎಲ್ಲ ಕಲ್ಲಿತ್ತು ನೋಡಿ, ಅಲ್ಲಿ ಕಲ್ಲೆಲ್ಲ ಅಲ್ಲಿ ಬಿಸಾಕಿದ್ದಾರೆ. ಆ ಕಲ್ಲೆಲ್ಲ ಹಿಂಗೆ ಇರೋದ್ರಿಂದ ಐತಲ್ಲ ಕಾಣ್ತಾ ಇರಲಿಲ್ಲ. ಈ ಗೋಡೆ ಹೊಡೆದ್ರೆ ಮಾತ್ರ ಹೊರಗೆ ಹೋಗೋಂಥ ಒಂದು ಸಂದರ್ಭ ಅಷ್ಟೇ. ಹಂಗಾಗಿ ಸೈನಿಕರಿಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಇದೇ ಆ ದ್ವಾರ. ಹಿಂಗೆ ಬರ್ತಿದ್ದಂಗೆ ಹಿಂಗೆ ಬಲಕ್ಕೆ ಹೋಗಿ ಬಲಕ್ಕೆ ತಿರುಗಿ 2 ಸತಿ ಎಡಕ್ಕೆ ತಿರುಗಿಬಿಟ್ರೆ ಆಯಿತು. ಇಲ್ಲಿಂದ ಹಿಂಗೆ ಹೊರಗೆ ಹೋಗ್ಬಿಡ್ತೀವಿ ನಾವು. ಹೊರಗೆ ಹೋಗ್ತಿದ್ದಂಗೆ ನಮ್ಮ ವಿಜಯನಗರ ಸಾಮ್ರಾಜ್ಯ ಅವರು ನಮ್ಮ ಅಟ್ಯಾಕ್ ಮಾಡಿದವರು ನಮ್ಮ ಸಾಮ್ರಾಜ್ಯಕ್ಕೆ ಎಂಟ್ರಿ ಆದಂಗೆ ಅರ್ಥ. ಅದೇ ಈ ದ್ವಾರ. ಸೊ ವೀಕ್ಷಕರೇ, ಇದು ಈ ಭೀಮನ ಮಹಾದ್ವಾರದ ವಿಶೇಷತೆಗಳು, ಸಂಗತಿಗಳು. ಈಗ ನಾವು ಹೊರಡುವ ಸಮಯ. ಇಲ್ಲಿ ಹೋಗೋಣ ಅಂತಂದರೆ ಬಲಗಡೆಗೆ ಲಾಕ್ ಮಾಡಿಬಿಟ್ಟಿದ್ದಾರೆ, ಹೋಗೋಕ್ಕಾಗಲ್ಲ. ಸೊ ಏನು ಮಾಡೋದು, ಬಂದಿದ್ದ ದಾರಿಗೆ ಹೋಗೋಣ ನಡೀರಿ. ನಾವು ಯಾವ ಟೈಮಿಗೆ ವಿಸಿಟ್ ಮಾಡಬೇಕು, ಇಲ್ಲಿಗೆ ಪ್ರವೇಶ ಶುಲ್ಕ ಇದೆನಾ, ಹೆಂಗೆ ಏನು ಎಲ್ಲದು ಹೇಳ್ತೀನಿ. ಇಲ್ಲಿಗೆ ನೀವು ವಾರದಲ್ಲಿ 7 ದಿನವೂ ಬರ್ಬೋದು. ಇಲ್ಲಿ ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ. ಆಮೇಲೆ ನೀವು ಛಾಯಾಗ್ರಹಣನೂ ಮಾಡ್ಬೋದು, ಫೋಟೋಗ್ರಫಿ ನೋಡ್ಬೋದು. ಇಲ್ಲಿ ಯಾರೂ ಇಲ್ಲ, ಕೇಳೋರು ಯಾರಿಲ್ಲ, ಆರಾಮಾಗಿ ಮಾಡ್ಬೋದು. ಒಂದಿಬ್ಬರು ಗೈಡ್ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ. ಬಿಟ್ಟರೆ ಏನಾರ ಹುಡುಗರು ಹಾಳು ಮಾಡ್ತಾರೆ ನೋಡಿದ್ವಲ್ಲ, ಏನದು ಶಾಸನ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಆ ಥರ ಮಾಡ್ತಾರನ್ನೋ ಸಲುವಾಗಿ ಒಂದಿಬ್ಬರು ಇಟ್ಟಿದ್ದಾರೆ, ಬಿಟ್ಟರೆ ಬೇರೆ ಯಾರಿಲ್ಲ. ಪ್ರವೇಶ ಶುಲ್ಕ ಇರುವುದಿಲ್ಲ. ಆಮೇಲೆ ನೀವು ಇದು ವಿಸಿಟ್ ಮಾಡೋ ಒಳ್ಳೆಯ ಟೈಮ್ ಏನಪ್ಪ ಅಂದರೆ ನವಂಬರಿಂದ ಫೆಬ್ರವರಿ. ಎದಕ್ಕಪ್ಪ ಈ ನವಂಬರಿಂದ ಫೆಬ್ರವರಿ ಅಂತಂದರೆ ನಮ್ಮದು ಬಿಸಿಲು ನಾಡು. ಇಲ್ಲಿ ಬಿಸಿಲು ಜಾಸ್ತಿ. ನೀವು ಮೇಲೆ ನೋಡಿದ್ರೆ ಏನಿಲ್ಲ, ಇಲ್ಲಿ ಟಾಪ್ ಏನಿಲ್ಲ, ಆಫೀಸಿ ಕಟ್ಟಿಲ್ಲ, ಏನಿಲ್ಲ, ಅವಾಗ ಏನು ಇರಲಿಲ್ಲ. ಸೊ ಇಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಈಗ ನಾರ್ಮಲ್ ಟೈಮಲ್ಲಿ ಬಂದರೆ ಹೆವಿ ಬಿಸಿಲು. ಇಲ್ಲಿ ನೋಡಿ ಏನೂ ಇಲ್ಲ, ಇಲ್ಲಿ ಕುಂದ್ರಕ್ಕೆ ಜಾಗ ಇಲ್ಲ, ನೆರಳಿಗೆ ಇಲ್ಲಿ ಏನೂ ಜಾಗ ಇಲ್ಲ. ಸೊ ಹಂಗಾಗಿ ನವಂಬರಿಂದ ಫೆಬ್ರವರಿ ಅಂತಂದರೆ ಸ್ವಲ್ಪ ನಮಗೆ ಇಲ್ಲಿ ಬಿಸಿಲಿರುತ್ತೆ, ಬಟ್ ಕಡಿಮೆ. ಬಿಸಿಲಿರುತ್ತೆ ಇರುತ್ತೆ, ಬಟ್ ಕಡಿಮೆ. ಅಂದರೆ ಚಳಿಗಾಲ ಇರುತ್ತಲ್ಲ, ಸೊ ಕಂಡ ಗಾಳಿ ಬೀಸ್ತಾ ಇರುತ್ತೆ. ಮಳೆಗಾಲದಲ್ಲಿ ಅಂದರೆ ಮಳೆ ಬರುತ್ತೆ, ನಿಂದ್ರಕ್ಕೂ ಜಾಗ ಇರಲ್ಲ. ಸೊ ಹಂಗಾಗಿ ಅದನ್ನು ಪ್ರಿಫರ್ ಮಾಡೋದು. ನೀವು ಎನಿ ಟೈಮ್ ಬಂದು ವಿಸಿಟ್ ಮಾಡ್ಬೋದು, ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ ಇಲ್ಲಿ. ಆಮೇಲೆ ಇಲ್ಲಿಗೆ ನೀವು ಹೆಂಗೆ ರೀಚ್ ಆಗಬೇಕು ಇಲ್ಲಿಗೆ ಅಂತಂದರೆ, ನಮ್ಮಲ್ಲಿ ಹೊಸಪೇಟೆವರೆಗೂ ಟ್ರೈನ್ ಫೆಸಿಲಿಟಿ ಇದೆ. ನೀವು ಬೇರೆ ಬೇರೆ ಕಡೆಯಿಂದ ಸ್ಟೇಟಿಂದ ಬರ್ತಾಯಿದ್ದೀರಿ, ನಾರ್ತ್ ಸೈಡಿಂದ ಬರ್ತಾಯಿದ್ದೀರಿ ಅಂತಂದರೆ ಅವರಿಗೆಲ್ಲ ಬಳ್ಳಾರಿವರೆಗೂ ಏರ್ಪೋರ್ಟ್ ಫೆಸಿಲಿಟಿ ಇದೆ. ಆಮೇಲೆ ಇನ್ನು ರೋಡ್ ಬೇಸ್ ಅಂತಂದರೆ ಸಿಕ್ಕಾಪಟ್ಟೆ ಇದ್ದಾವೆ ನಿಮಗೆ. ಇದು ಇಲ್ಲಿ ನೀವು ಹಂಪಿ ಹೊಸಪೇಟೆಗೆ ಬರ್ತಿದ್ದಂಗೆ ನಿಮಗೆ ಟೂರಿಸಮ್ ವೆಹಿಕಲ್ಸ್ ಇದ್ದಾವೆ, ಅವೆಲ್ಲ ಸಿಗ್ತವೆ ನಿಮಗೆ. ಯಾವುದೇ ಥರ ತೊಂದರೆ ಏನಿಲ್ಲ, ಬರ್ಬೋದು. ಡೋರ್ ಟು ಡೋರ್ ಡೆಲಿವರಿ ಎಲ್ಲರೂ ಸರ್ವಿಸ್ ಕೊಡ್ತಾರೆ ನಿಮಗೆ, ಯಾವುದೇ ಥರ ಹೆದರಿಕಿಲ್ಲ. ಲಾಡ್ಜಿಂಗು, ಊಟ, ಎಲ್ಲ ಫೆಸಿಲಿಟಿ ನಿಮಗೆ ಅರೇಂಜ್ ಮಾಡಿಕೊಡ್ತಾರೆ. ಸೊ ನಿಶ್ಚಿಂತವಾಗಿ ಫ್ಯಾಮಿಲಿ ಸಮೇತ ಬನ್ನಿ, ಜಾಗನ ಎಂಜಾಯ್ ಮಾಡಿ. ಸೊ ವೀಕ್ಷಕರೇ, ಇದು ಇವತ್ತಿನ ನಮ್ಮ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಮ ಫ್ರೆಂಡ್ಸಿಗೂ ಕಳಿಸಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ಸಪೋರ್ಟ್ ಮಾಡಿ. ಜೈ ಭುವನೇಶ್ವರಿ.